ದಂಪತಿ ಸಮೇತರಾಗೆ ಮಾಡಬೇಕು. ಆಗ್ಲೇ ಅದಕ್ಕೆ ಪೂರ್ಣ ಫಲ ಸಿಗೋದು. ಏನಮ್ಮ ಸೇವಂತಿ, ನಿಮ್ಮ ಅಜ್ಜಿ ಅರ್ಧಕ್ಕೆ ಬಿಟ್ರು ಈ ಸೇವೆನ ನಿನ್ ಗಂಡನ ಜೊತೆ ಸೇರಿ ನೀನ್ ಪೂರ್ಣಗೊಳಿಸ್ತೀಯಾ? ಜೋಯಿಸ್ರೆ, ನೀವ್ ಹೇಳಿದ ಹಾಗೆ ದೇವರಿಗೆ ಸೇವೆನ ದಂಪತಿ ಸಮೇತವಾಗಿ ಸಲ್ಲಿಸ್ಬೇಕು ಅಂತಂದ್ರೆ ಅವರಿಬ್ರು ಜೊತೆಯಾಗಿರ್ಬೇಕು. ನಮ್ಮಂಥವ್ರಿಗಲ್ಲ. ಮತ್ ಯಾಕೆ ಇನ್ನು ಇಲ್ಲೇ ನಿಂತಿದ್ಯಾ? ಹೋಗಿ ಇಲ್ಲಿಂದ, ಹೋಗು ಅಂದೆ. ಅಜ್ಜಿ, ನೋಡಿದ್ರ ಸಾಯುವಾಗ್ಲು ಈ ಮುದುಕಿ ನೆಮ್ಮದಿಯಿಂದ ಸಾಯ್ಬಾರ್ದು ಅಂತ ಡಿಸೈಡ್ ಮಾಡ್ಬಿಟ್ಟಿದ್ದಾಳೆ ಇವಳು. ಯಾರು ಗೊತ್ತು? ಜೋಶ್ರೇ, ನೀವು ಫೋನ್ ಮಾಡಿ ಹೇಳಿದ್ರಲ್ಲ, ಇವಳು ನಾನು ಸತ್ತೋಗಿದ್ದೀನಿ ಅಂತಾನೆ ಬಂದಿರೋದು. ಹಾ, ಎಕ್ಸ್ಕ್ಯೂಸ್ ಮೀ, ಒಂದ್ ನಿಮಿಷ ಬರ್ತೀನಿ. ಹಾ ಮೇಡಮ್. ಹಲೋ ಮೀರಾ, ಕೋರ್ಟಲ್ಲಿ ಏನಾಯ್ತು? ಅರ್ಜುನ್ ಕೋರ್ಟಲ್ಲೇ ಇದ್ದಾನ? ಅವ್ನಿಗೆ ಆಗಿಂದ ಫೋನ್ ಮಾಡ್ತಾನೆ ಇದ್ದೀನಿ, ಆದ್ರೆ ಅವ್ನ್ ಫೋನ್ ಪಿಕ್ ಮಾಡ್ತಾನೆ ಇಲ್ಲ. ನೀವಿಬ್ರು ಅಲ್ಲೇ ಇದ್ದೀರಾ? ಇಲ್ಲ ಆಂಟಿ, ನಾನು ಕೋರ್ಟಿಂದ ಸೀದಾ ಆಫೀಸಿಗೆ ಬಂದೆ. ಅರ್ಜುನ್ ಸರ್ ಏನೋ ಕೆಲಸ ಇದೆ ಅಂತ ಹಾಗೆ ಹೊರಟೋದ್ರು. ಹೌದಾ? ಮತ್ತವ್ನ ಮನೆಗೂ ಬಂದಿಲ್ಲ. ಕೋರ್ಟಲ್ಲಿ ಏನಾಯ್ತು ಅಂತ ನೀನ್ ಹೇಳಲೇ ಇಲ್ಲ. ಬಿಡಿ ಆಂಟಿ, ನಾವ್ ಅಂದ್ಕೊಂಡಿದ್ದೆ ಒಂದು, ಅಲ್ಲಾಗಿದ್ದೆ ಒಂದು. ಎಂತೆಂತ ದೊಡ್ಡ ಕೇಸ್ನೇ ಗೆದ್ದವ್ರು ನಿಮ್ಮಗ. ಇನ್ನ ಅವ್ರ ಸ್ವಂತ ಕೇಸ್ ಬಂದಾಗ ಅವ್ರು ಸೋಲ್ತಾರ? ಅದಕ್ಕೆಲ್ಲ ಅವ್ರ ಅವಕಾಶ ಮಾಡ್ಕೊಡ್ತಾರ ಆಂಟಿ? ಮೀರಾ, ನಿನ್ ಮಾತೆ ವಿಚಿತ್ರವಾಗಿದೆಯಲ್ಲ, ಅದೇನು ಅಂತ ಸರಿಯಾಗಿ ಹೇಳು. ಅರ್ಜುನ್ ಸರ್ ವಾದ ಮಾಡೋದು ನೋಡ್ತಿದ್ರೆ 100% ಅವರೇ ಗೆಲ್ಲೋದು ಗ್ಯಾರಂಟಿ ಆಂಟಿ. ಸೇವಂತಿಗೆ ವಾದ ಮಾಡೋಕ್ಕೂ ಅವಕಾಶ ಕೊಡದೆ ಅವಳು ಬಾಯಿ ಮುಚ್ಚಿಸ್ಬಿಟ್ರು. ಅಯ್ಯೋ, ಇಷ್ಟೆಲ್ಲ ಆಯ್ತು ಆಂಟಿ. ನಾನು ಅರ್ಜುನ್ ಸರ್ನ ಮದ್ವೆ ಮಾಡ್ಕೊಳಕ್ ಆಗಲ್ಲ ಅಲ್ವಾ? ಅವ್ರನ್ನಂತೂ ಮರೆತು ನನ್ ಕೈಲಿ ಇರಕ್ ಆಗಲ್ಲ. ನಾನು ಸುತ್ತೋಗ್ಬಿಡ್ತೀನಿ. ಹೇ ಮೀರಾ, ಬಿಡ್ತು ಅನ್ನು. ಸಾಯೋ ಮಾತೆಲ್ಲ ಯಾಕೆ ಆಡ್ತೀಯ ನೀನು? ಜೀವನದಲ್ಲಿ ನಿಮ್ ಸೊಸೆ ಆಗದ್ ಬಿಟ್ರೆ ನನ್ಗೆ ಇನ್ನೇನಿದೆ ಆಂಟಿ? ನನ್ ಕನ್ಸ್ಗಳಿಗೆ ನಾನೇ ಗೋರಿ ಕಟ್ಕೊಂಡು ಅದ್ರೊಳಗಡೆ ಹೇಗ್ ಉಸಿರಾಡ್ಲಿ? ನನ್ ಮನ್ಸಲ್ಲೇ ನನ್ ಸರ್ವಸ್ವನು ಅವ್ರಿಗೆ ಅರ್ಪಿಸ್ಬಿಟ್ಟಿದ್ದೀನಿ ಆಂಟಿ. ಐ ಲವ್ ಹಿಮ್, ಐ ಅಡೋರ್ ಹಿಮ್, ಐ ಅಡ್ಮೈರ್ ಹಿಮ್ ಆಂಟಿ. ನನ್ಗಿವಾಗ ಏನ್ ಮಾಡ್ಬೇಕು ಅಂತ ದಿಕ್ಕೇ ತೋಚ್ತಿಲ್ಲ. ಮೀರಾ, ನೀನ್ ಧೈರ್ಯ ಕಳ್ಕೋಬೇಡ. ಹೇಗಿದ್ರು ನೀರಲ್ಲಿ ಇಳಿದಿದ್ದೀವಿ. ಅದೆಷ್ಟೇ ಚಳಿ ಗಾಳಿ ಬೀಸಿದ್ರೂ ಧೈರ್ಯವಾಗಿ ಈಜಿ ನಾವು ಜಯಿಸ್ಕೋಬೇಕು. ಅಂದ್ಕೊಂಡಿದ್ದನ್ನ ಸಾಧಿಸ್ಬೇಕು. ನನ್ ಮಗ ತುಂಬಾ ಬುದ್ಧಿವಂತ, ಅದ್ರ ಬಗ್ಗೆ ನನ್ ತುಂಬಾ ಹೆಮ್ಮೆ ಇದೆ. ಆದ್ರೆ ಅವನ್ ಬುದ್ಧಿವಂತಿಕೆ ಈ ಕೇಸ್ನಲ್ಲಿ ಎಳ್ಳಷ್ಟು ಉಪಯೋಗಕ್ಕೆ ಬರಬಾರ್ದು. ಅವನ್ ಬುದ್ಧಿವಂತಿಕೆಯನ್ನು ಮೀರಿ ಅದಕ್ಕಿಂತ ಚೆನ್ನಾಗಿ ನಾವು ಆಟ ಆಡ್ಬೇಕು. ಅದ್ ಹೇಗೆ ಅಂತಾನೆ ಗೊತ್ತಾಗ್ತಿಲ್ವಲ್ಲ. ಮೀರಾ, ಒಂದ್ ಕೆಲ್ಸ ಮಾಡು. ಇನ್ ಮುಂದೆ ಅವನು ಈ ಕೇಸ್ನ ಹೇಗ್ ಮುಂದುವರ್ಸ್ಕೊಂಡು ಹೋಗ್ತಾನೆ, ಏನೇನ್ ಸಾಕ್ಷಿಗಳನ್ನ ಸಂಗ್ರಹಣೆ ಮಾಡ್ತಾನೆ, ಅದನ್ನೆಲ್ಲ ಅವನಿಂದ ಕೇಳಿ ತಿಳ್ಕೊ. ಹೇಗಿದ್ರು ನೀನ್ ಅವನ ಅಸಿಸ್ಟೆಂಟ್ ಲಾಯರ್ ಅಲ್ವಾ, ಎಲ್ಲ ವಿಷಯನೂ ನಿನ್ ಹೇಳೇ ಹೇಳ್ತಾನೆ. ಹಲೋ ಮೀರಾ, ನಾನ್ ಹೇಳೋದನ್ನ ಕೇಳಿಸ್ಕೊತಿದ್ಯಲ್ಲ? ಆಂಟಿ, ಅವನ್
ಅವನ ಹತ್ರ ಎಲ್ಲ ವಿಷಯನೂ ಕಲೆಕ್ಟ್ ಮಾಡಿ ಚಾಚೋ ತಪ್ಪದೆ ಸೇವಂತಿ ಹತ್ರ ಎಲ್ಲ ವಿಷಯನೂ ಹೇಳು. ಆಮೇಲೆ ಸೇವಂತಿ ಅವನ್ ಸುತ್ತ ಬಲೆನ ಹೆಣಿತಾಳೆ. ನೋಡು, ಇಷ್ಟ ಮಾಡಿದ್ರೆ ಸೇವಂತಿನೂ ಗೆಲ್ತಾಳೆ, ನಾವು ಗೆಲ್ತೀವಿ. ಸರಿ ಆಂಟಿ, ನನ್ಗೆ ಇವಾಗ ಸ್ವಲ್ಪ ಧೈರ್ಯ ಬಂತು. ನೀವ್ ಹೇಗೆ ಹೇಳಿದ್ರು ಹಾಗೆ ಮಾಡ್ತೀನಿ. ವಿಶ್ ಯು ಆಲ್ ದ ಬೆಸ್ಟ್ ಮೀರಾ. ಥ್ಯಾಂಕ್ಸ್ ಆಂಟಿ. ಸರಿ, ಬಾಯ್. ಅಯ್ಯೋ, ಯಾರೋ ಪಾಸ್ ಆದಂಗಾಯ್ತಲ್ಲ. ನಾನ್ ಮಾತಾಡಿದ್ನ ಯಾರಾದ್ರೂ ಕತ್ ಕೇಳಿಸ್ಕೊಂಡ್ಬಿಟ್ರ? ಸೇವಂತಿ, ಹಣೆಗೆ ಕುಂಕುಮ ಇಟ್ಕೊಳ್ಳಮ್ಮ. ತಗೊಳಪ್ಪ. ಈಗ ಹೆಜ್ಜೆ ಮೇಲೆ ಹೆಜ್ಜೆ ಇಡೋ ನಮಸ್ಕಾರ ಪ್ರದಕ್ಷಿಣೆನ ಶುರು ಮಾಡಿ. ನೀವು ಅಂದುಕೊಂಡಿದ್ದ ಕೆಲಸನ ಹಠಕ್ ಬಿದ್ದು ಹೇಗೋ ಪೂರೈಸ್ಕೊಂಡ್ಬಿಟ್ರಲ್ಲ. ಇವತ್ತವರಿಬ್ರು ಜೀವನದಲ್ಲಿ ಒಂದೊಳ್ಳೆ ಪಾಠ ಕಲಿತಾರೆ. ಆಡ್ಸೋನು ಕುಣಿಸೋನು ಎಲ್ಲ ಈ ಭಗವಂತ, ಎಲ್ಲ ಇವನ್ ಲೀಲೆ. ನಿಜ ತಾಯಿ. ಓಂ ತತ್ಪುರುಷಾಯ ವಿದ್ಮಹೇ ಮಹಾಸೇನಾಯ ಧೀಮಹಿ ತನ್ನೋ ಷಣ್ಮುಖ ಪ್ರಚೋದಯಾತ್. ವ್ಯಾಲೆಂಟೈನ್ಸ್ ಡೇ ದಿನ ನೀನು ಬಂಗಾರ ಜಿಂಕೆ ಎಲ್ಲ ಬೇಕು ಅಂತ ಕೇಳ್ಬೇಡ. ನನ್ನ ಕೈಲಾಗಲ್ಲಮ್ಮ, ನಾನೊಬ್ಬ ಸಾಮಾನ್ಯ ಮನುಷ್ಯ. ಇಷ್ಟಪಡೋ ಎರಡು ಹೃದಯಗಳ ಮಧ್ಯೆ ಎಲ್ಲಾನು ಇಷ್ಟ ಆಗತ್ತೆ.